ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡುವ ರೆಸಿಪಿ. ಸೊ ಇದಕ್ಕೆ ನಾನು ಮೊದಲನೇದಾಗಿ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಬೂದುಗುಂಬಳಕಾಯಿನ ಯೂಸ್ ಮಾಡಿದ್ದೀನಿ. ಸೊ ಅದನ್ನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ ಅಗತ್ಯಕ್ಕೆ ಬೇಕಾಗುವಷ್ಟನ್ನ ನೀರು ಇಟ್ಕೊಂಡಿದ್ದೀನಿ. ಸೊ ಕುಂಬಳಕಾಯಿ ಬೇಯಿಸ್ಕೊಳ್ಳೋಷ್ಟು ನೀರು ಇಟ್ಕೊಂಡಿದ್ದೀನಿ. ಕುಂಬಳಕಾಯಿನ ಹಾಕ್ತಾ ಇದ್ದೀನಿ ಇವಾಗ. ಸೊ ಎಲ್ಲ ಕುಂಬಳಕಾಯಿನೂ ಹಾಕಿ ನೆಕ್ಸ್ಟು ಇದನ್ನು ನಾನು ಅಂದರೆ ಬೇಯೋದಕ್ಕೆ ಬಿಡ್ತೀನಿ. ಕುದೀತಾ ಇದೆ ನೋಡಿ. ಸೊ ನೆಕ್ಸ್ಟು ಅದು ಕುದೀಲಿ. ಸೊ ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಸೊ ಈರುಳ್ಳಿ ಮತ್ತು ತೆಂಗಿನ ತುರಿ ಮತ್ತು ಸೊ ಈರುಳ್ಳಿನ ಹಾಕೋತಾ ಇದ್ದೀನಿ. ಕಾಯಿ ತುರಿ ಈರುಳ್ಳಿ ಎರಡನ್ನೂ ಕೂಡ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟು ನಾನು ಖಾರದ ಪುಡಿ ಹಾಕೋತಾ ಇದ್ದೀನಿ. ಸೊ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ನೆಕ್ಸ್ಟು ಏನು ಹೇಳ್ತೀರಿ, ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಬೇಳೆ ಸಾರಿನ ಪುಡಿಯನ್ನು ಹಾಕೋತಾ ಇದ್ದೀನಿ. 4 ಟೇಬಲ್ ಸ್ಪೂನ್ನ ಬೇಳೆ ಸಾರಿನ ಪುಡಿ ಹಾಕೋತೀನಿ. ಬೇಕು ಅಂದರೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ರುಬ್ಬೋದು. ಸೊ ನಾನಿಲ್ಲಿ ಯಾವುದೇ ರೀತಿ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡಿಲ್ಲ, ಹಾಗೆ ರುಬ್ಕೋತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಕುದೀತಾ ಇದೆ. ಉಪ್ಪು ಹಾಕ್ತಾ ಇದ್ದೀನಿ ನಾನು ಇವಾಗ. ಸೊ ನಾನು ಬೂದುಗುಂಬಳಕಾಯಿ ಏನು ಬೇಯಿಸೋದಕ್ಕೆ ಹಾಕಿದ್ದೀನಿ. ಸೊ ಅದಕ್ಕೆ ಆ ಕಾಯಿಗೆ ಉಪ್ಪಿಡಿಯೋಷ್ಟು ಉಪ್ಪು ಹಾಕಿದ್ದೀನಿ ನಾನು. ಸೊ ನೆಕ್ಸ್ಟು ನೋಡಿ, ಈ ರೀತಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಮಸಾಲೆನ ನಾನು. ಸೊ ಇದು ಫೈನಲ್ಲು ಬೆಂದಿದೆ. ಸೊ ಗ್ಯಾಸ್ನ ಆಫ್ ಮಾಡ್ಕೋತೀನಿ ನಾನು. ಆಫ್ ಮಾಡಿಕೊಂಡು ನೀರನ್ನ ಬಸ್ತಿಟ್ಕೊಂಡಿದ್ದೀನಿ. ಸೊ ಆ ನೀರನ್ನ ನಾನು ಬೇಯಿಸ್ಕೊಂಡಿದ್ದ ನೀರನ್ನೆಲ್ಲ ಚೆಲ್ಲಿ ಬರೀ ಬೂದುಗುಂಬಳಕಾಯಿನ ಮಾತ್ರ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಅದೇ ಪಾತ್ರೆಯಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನಾನು ಸಾಸಿವೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ ಹಾಕಿದ ಮೇಲೆ ಸಾಸಿವೆ ಚಿಟಪಟ ಅಂದಿದ್ದ ಕೂಡಲೇ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ, ಈರುಳ್ಳಿ ಹಾಕ್ತೆ. ಸೊ ಅದು ಸ್ವಲ್ಪ
ಗೋಲ್ಡನ್ ಕಲರ್ ಆಗೋ ತನಕ ಬೇಯಿಸ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಚೆನ್ನಾಗಾಗಿದೆ. ನೆಕ್ಸ್ಟು ನಾನು ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆನ ಹಾಕೋತಾ ಇದ್ದೀನಿ. ಮಸಾಲೆ ಹಾಕಿ ಹಸಿ ವಾಸನೆ ಹೋಗೋ ತನಕ ಒಂದು 2 ನಿಮಿಷ ಅದನ್ನು ಹುರ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗಬೇಕು. ಸೊ ನೋಡಿದ್ರಲ್ಲ, ಈಗ ಮನೆಯೆಲ್ಲ ಘಮ ಘಮ ಅಂತ ಇದೆ. ಸೊ ಈ ಸಾಂಬಾರು ಮಾಡ್ತಾಯಿದ್ರೆ ತುಂಬಾ ಮನೆ ತುಂಬ ಘಮ ಘಮ ಅಂತ ಇರುತ್ತೆ. ಸೊ ಮಾಡ್ತಿದ್ದಾಗೇನೇ ಕುಡಿಯೋಣ, ಇಲ್ಲಾಂದರೆ ಮುದ್ದೆ ಜೊತೆಗೆ ಎಷ್ಟು ಬೇಗ ಊಟ ಮಾಡ್ತೀವೋ ಅನ್ನೋ ರೀತಿ ಇರುತ್ತೆ. ತುಂಬಾ ರುಚಿಯಾಗಿರುತ್ತೆ. ಸೊ ನೋಡಿ, ಇಲ್ಲಿ ನಾನು ನೆಕ್ಸ್ಟು ಮೊಸರು ಅಂದರೆ ಮಜ್ಜಿಗೆನ ನಾನು ಸ್ವಲ್ಪ ಗಟ್ಟಿಯಾಗಿರೋ ಮಜ್ಜಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ನಾನು ಜಾರ್ ತೊಳೆದಂಥ ನೀರು ಮತ್ತು ಮಜ್ಜಿಗೆ ಬಟ್ಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಆ ನೀರನ್ನ ಹಾಕೋತಾ ಇದ್ದೀನಿ. ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿ ನಾವು ನೀರು ಹಾಕ್ಕೋಬೇಕು. ತೀರಾ ತೆಳ್ಳಗೆ ಮಾಡಿಕೊಂಡ್ರೆ ಮುದ್ದೆ ಜೊತೆಗೆ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೆ ನಾನು ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿ, ಯಾಕೆಂದರೆ ಬೂದುಗುಂಬಳಕಾಯಿನೂ ಕೂಡ ನೀರು ಬಿಟ್ಕೊಳ್ಳೋ ಕಾರಣ ನೋಡಿಕೊಂಡು ನೀರು ಸೇರಿಸ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಹೇಗಿದೆ. ನೆಕ್ಸ್ಟು ಇದಕ್ಕೆ ನಾನು ಬೇಯಿಸಿಟ್ಟಿರ್ತಕ್ಕಂಥ ಬೂದುಗುಂಬಳಕಾಯಿನ ಹಾಕೋತಾ ಇದ್ದೀನಿ. ಸೊ ನೀರನ್ನ ಹಾಕೋದಿಲ್ಲ ನಾನು, ಬರೀ ಕುಂಬಳಕಾಯಿನ ಮಾತ್ರ ಸೇರಿಸ್ತಾ ಇದ್ದೀನಿ. ಸೊ ಮಿಕ್ಸ್ ಮಾಡ್ತೀನಿ ಇವಾಗ. ಸೊ ಬೂದುಗುಂಬಳಕಾಯಿನೆಲ್ಲ ಹಾಕಿದ್ದಾಯಿತು. ನೆಕ್ಸ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಆವಾಗೆ ಅಂದರೆ ಕಾಯಿಗೆ ಹೊಂದೋ ಹಾಗೆ ಉಪ್ಪನ್ನು ಹಾಕಿದ್ದೆ. ಸೊ ಇವಾಗ ಸಾಂಬಾರು ಕಾಯಿ ಎರಡಕ್ಕೂ ಹೊಂದೋ ಹಾಗೆ ಉಪ್ಪನ್ನ ಹಾಕೋತಾ ಇದ್ದೀನಿ. ಸೊ ಆವಾಗಲೇ ಹಾಕಿದ ಕಾರಣ ಇವಾಗ 1 ಚಮಚ ಆಗೋಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಸೊ ಇದು ಕುದಿ ಬರಬೇಕು. ಹೆಚ್ಚೇನು ಕುದಿಸೋ ಅವಶ್ಯಕತೆ ಇಲ್ಲ, 1 ಕುದಿ ಬಂದರೆ ಸಾಕಾಗುತ್ತೆ. ನೋಡಿದ್ರಲ್ಲ ಎಷ್ಟು ತುಂಬಾ ಘಮ ಘಮ ಅಂತ ಇದೆ. ಸೊ ಫೈನಲಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನೋಡಿದ್ರಲ್ಲ, ಮಜ್ಜಿಗೆ ಸಾಂಬಾರು ಘಮ 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 ಅಂತ ಇದೆ ಮನೆ ತುಂಬ. ಸೊ ಫೈನಲಾಗಿ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸರ್ವ್ ಮಾಡ್ತೀನಿ. ಸರ್ವ್ ಮಾಡ್ಕೊಂಡಾಯಿತು. ಸೊ ನೋಡಿದ್ರಲ್ಲ, ಮಜ್ಜಿಗೆ ಸಾಂಬಾರು ಎಷ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ಮುದ್ದೆ ಜೊತೆ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕೋ ಹಾಗೆ ಇಲ್ಲ. ಸೊ ಸಿಂಪಲ್ಲಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ ಮತ್ತು ತುಂಬಾ ದೇಹಕ್ಕೆ ತುಂಬ ತಂಪು. ಮತ್ತು ಬೂದುಗುಂಬಳಕಾಯಿನ ನೋಡಬೇಕು ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆ ಒಂದು ಗುಣಗಳು ಅದರಲ್ಲಿ ಇದ್ದಾವೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆ.
ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಸೊ ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಆಶೀರ್ವಾದ ಸದಾಕಾಲ ನನ್ನ ಜೊತೆಗಿರಲಿ.